ಇಂದಿನ ಮೊದಲನೇ ಪ್ರಶ್ನೆ, ಪ್ರತಿದಿನ ಮೊಟ್ಟೆ ತಿನ್ನುವುದರ ಲಾಭವೇನು? ಆಪ್ಷನ್ ಎ ಹೆಚ್ಚು ಪ್ರೋಟೀನ್ ಸಿಗುತ್ತದೆ, ಆಪ್ಷನ್ ಬಿ ತೂಕ ಹೆಚ್ಚುತ್ತದೆ, ಆಪ್ಷನ್ ಸಿ ತೂಕ ಕಡಿಮೆಯಾಗುತ್ತದೆ, ಆಪ್ಷನ್ ಡಿ ಬೊಜ್ಜು ಹೆಚ್ಚಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಎ ಹೆಚ್ಚು ಪ್ರೋಟೀನ್ ಸಿಗುತ್ತದೆ. ಎರಡನೆಯ ಪ್ರಶ್ನೆ, ವಾರಕ್ಕೆ ಒಂದು ದಿನವಾದರೂ ಸಿಹಿಗೆಣಸು ತಿನ್ನುವುದರ ಲಾಭವೇನು? ಆಪ್ಷನ್ ಎ ಹೃದಯಕ್ಕೆ ಒಳ್ಳೆಯದು, ಆಪ್ಷನ್ ಬಿ ಕಣ್ಣಿಗೆ ಒಳ್ಳೆಯದು, ಆಪ್ಷನ್ ಸಿ ಕ್ಯಾನ್ಸರ್ಗೆ ಒಳ್ಳೆಯದು, ಆಪ್ಷನ್ ಡಿ ಸಕ್ಕರೆ ಕಾಯಿಲೆ ನಿವಾರಣೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾನ್ಸರ್ಗೆ ಒಳ್ಳೆಯದು. ಮೂರನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಿಸುತ್ತದೆ? ಆಪ್ಷನ್ ಎ ಹಸಿ ಮೆಣಸಿನಕಾಯಿ, ಆಪ್ಷನ್ ಬಿ ಬದನೆಕಾಯಿ, ಆಪ್ಷನ್ ಸಿ ಕರಿಬೇವು, ಆಪ್ಷನ್ ಡಿ ಕೊತ್ತಂಬರಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕರಿಬೇವು. ನಾಲ್ಕನೇ ಪ್ರಶ್ನೆ, ಅತಿಯಾದ ನೆಲ್ಲಿಕಾಯಿ ಸೇವನೆಯಿಂದ ಬರಬಹುದಾದ ಸಮಸ್ಯೆ ಯಾವುದು? ಆಪ್ಷನ್ ಎ ಕಿಡ್ನಿ ಸಮಸ್ಯೆ, ಆಪ್ಷನ್ ಬಿ ಶ್ವಾಸಕೋಶ, ಆಪ್ಷನ್ ಸಿ ಕಣ್ಣಿನ ಸಮಸ್ಯೆ, ಆಪ್ಷನ್ ಡಿ ಲಿವರ್ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಡಿ ಲಿವರ್ ಸಮಸ್ಯೆ. ಐದನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ತಿಂದರೆ ಸಕ್ಕರೆ ಕಾಯಿಲೆ ನಿಯಂತ್ರಿಸಬಹುದು? ಆಪ್ಷನ್ ಎ ಮಾಂಸ, ಆಪ್ಷನ್ ಬಿ ಮೀನು, ಆಪ್ಷನ್ ಸಿ ಮೊಸರು, ಆಪ್ಷನ್ ಡಿ ಹಾಲು. ಸರಿಯಾದ ಉತ್ತರ ಆಪ್ಷನ್ ಬಿ ಮೀನು. ಆರನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಸಾಮಾನ್ಯವಾಗಿ ರಕ್ತ ಕಡಿಮೆಯಾಗಲು ಕಾರಣವೇನು? ಆಪ್ಷನ್ ಎ ಮಿನರಲ್ಸ್ ಕೊರತೆ, ಆಪ್ಷನ್ ಬಿ ಕ್ಯಾಲ್ಸಿಯಂ ಕೊರತೆ, ಆಪ್ಷನ್ ಸಿ ಪ್ರೋಟೀನ್ ಕೊರತೆ, ಆಪ್ಷನ್ ಡಿ ವಿಟಮಿನ್ ಬಿ12 ಕೊರತೆ. ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಬಿ12 ಕೊರತೆ. ಏಳನೇ ಪ್ರಶ್ನೆ, ಯಾವ ಜೀವಿಯು 3 ಹೃದಯಗಳನ್ನು ಒಳಗೊಂಡಿದೆ? ಆಪ್ಷನ್ ಎ ಜೆಲ್ಲಿ ಫಿಶ್, ಆಪ್ಷನ್ ಬಿ ಆಮೆ, ಆಪ್ಷನ್ ಸಿ ನೀರಾನೆ, ಆಪ್ಷನ್ ಡಿ ಆಕ್ಟೋಪಸ್. ಸರಿಯಾದ ಉತ್ತರ ಆಪ್ಷನ್ ಡಿ ಆಕ್ಟೋಪಸ್. ಎಂಟನೇ ಪ್ರಶ್ನೆ, ಕೆಂಪು ಬಾಳೆಹಣ್ಣು ತಿನ್ನುವುದರಿಂದ ಆಗುವ ಪ್ರಯೋಜನವೇನು? ಆಪ್ಷನ್ ಎ ಕೆಂಪು ರಕ್ತ ಕಣ ವೃದ್ಧಿ, ಆಪ್ಷನ್ ಬಿ ಹಾರ್ಮೋನ್ ವೃದ್ಧಿ, ಆಪ್ಷನ್ ಸಿ ಬಿಳಿ ರಕ್ತ ಕಣ ವೃದ್ಧಿ, ಆಪ್ಷನ್ ಡಿ ವೀರ್ಯಾಣು ವೃದ್ಧಿ. ಸರಿಯಾದ ಉತ್ತರ ಆಪ್ಷನ್ ಸಿ ಬಿಳಿ ರಕ್ತ ಕಣ ವೃದ್ಧಿ. ಒಂಬತ್ತನೆಯ ಪ್ರಶ್ನೆ, ಕೆಮ್ಮು ಮತ್ತು ನೆಗಡಿಯಾದಾಗ ಯಾವ ಹಣ್ಣಿನ ಜ್ಯೂಸ್ ಕುಡಿದರೆ ಬೇಗ ಗುಣವಾಗುತ್ತದೆ? ಆಪ್ಷನ್ ಎ ಆಪಲ್, ಆಪ್ಷನ್ ಬಿ ಕಿತ್ತಳೆ, ಆಪ್ಷನ್ ಸಿ ಮೂಸಂಬಿ, ಆಪ್ಷನ್ ಡಿ ಅನಾನಸ್. ಸರಿಯಾದ ಉತ್ತರ ಆಪ್ಷನ್ ಡಿ ಅನಾನಸ್. ಇಂದಿನ ಕೊನೆಯ ಪ್ರಶ್ನೆ, ಹೊಳೆಯುವ ಮೈಕಾಂತಿಗಾಗಿ ಯಾವುದನ್ನು ನಿಯಮಿತವಾಗಿ ಸೇವಿಸಬೇಕು? ಆಪ್ಷನ್ ಎ ಸಪೋಟಾ ಜ್ಯೂಸ್, ಆಪ್ಷನ್ ಬಿ ಬೀಟ್ರೂಟ್ ಜ್ಯೂಸ್, ಆಪ್ಷನ್ ಸಿ ದ್ರಾಕ್ಷಿ ಜ್ಯೂಸ್, ಆಪ್ಷನ್ ಡಿ ದಾಳಿಂಬೆ ಜ್ಯೂಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಬೀಟ್ರೂಟ್ ಜ್ಯೂಸ್. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ.